ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಈ ತಿಂಗಳು ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ತಿಂಗಳು ಅಮಾವಾಸ್ಯೆ 2 ದಿನಗಳಲ್ಲಿ ಬಂದಿದೆ. 2 ದಿನಗಳಲ್ಲಿ ಬಂದಿರೋದ್ರಿಂದ ಯಾವ ದಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಜ್ಯೇಷ್ಠ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಮೊದಲನೇದಾಗಿ ಈ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಜ್ಯೇಷ್ಠ ಅಮಾವಾಸ್ಯೆ ಈ ತಿಂಗಳು ಮೇ 26ನೇ ತಾರೀಕು ಸೋಮವಾರದ ದಿನ ಬಂದಿದೆ. ಆದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಮೇ 27ನೇ ತಾರೀಕು ಮಂಗಳವಾರದ ದಿನ ಅಮಾವಾಸ್ಯೆ ಅಂತ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಕೇಳೋದಾದರೆ, ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮೇ 26ನೇ ತಾರೀಕು ಸೋಮವಾರದ ದಿನ ಮಧ್ಯಾಹ್ನ 12 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ ಮೇ 27ನೇ ತಾರೀಕು ಬೆಳಗ್ಗೆ 8 ಗಂಟೆ 31 ನಿಮಿಷಕ್ಕೆ ಅಂತ್ಯವಾಗ್ತಾ ಇದೆ. ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಮೇ 26ನೇ ತಾರೀಕು ಇದೆ. ಹಾಗಾಗಿ ಅಮಾವಾಸ್ಯೆಯನ್ನು ನಾವು ಮೇ 26ನೇ ತಾರೀಕು ಸೋಮವಾರದ ದಿನವೇ ಆಚರಣೆ ಮಾಡಬೇಕು. ಸೋಮವಾರದ ದಿನ ಅಮಾವಾಸ್ಯೆ ಬರುವಂಥದ್ದು ಬಹಳನೇ ಶ್ರೇಷ್ಠ. ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕರೀತಾರೆ. ಇನ್ನು ಕೆಲವೊಬ್ಬರು ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸನೇ ಅಮಾವಾಸ್ಯೆ ಆಗಲಿ ಬೇರೆ ಯಾವುದೇ ಶುಭ ಕಾರ್ಯವನ್ನಾಗಲಿ ಶುಭ ದಿನಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಕೆಲವೊಬ್ಬರು ಮೇ 27ನೇ ತಾರೀಕು ಮಂಗಳವಾರದ ದಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ಅಂಥವರು ಬೆಳಗ್ಗೆ 8 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸೋಮವತಿ ಅಮಾವಾಸ್ಯೆ ಅಂದರೆ ಮೇ 26ನೇ ತಾರೀಕು ಸೋಮವಾರದ ದಿನವೇ ಪೂಜೆಯನ್ನು ಆಚರಣೆ ಮಾಡೋರು ತುಂಬಾ ಶ್ರೇಷ್ಠ. ಅವತ್ತಿನ ದಿವಸ ಪೂಜೆ ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಅವತ್ತಿನ ದಿವಸ ಮಾಡ್ಬೋದು, ಅಥವಾ ಮನೆ ದೇವರ ಪೂಜೆಯನ್ನು ಮಾಡಿ ಹೊಸ್ತಿಲು ಪೂಜೆಯನ್ನು ವಿಶೇಷವಾಗಿ ಮಾಡಿ ದೃಷ್ಟಿಯನ್ನು ನಿವಾರಿಸೋದನ್ನು ಮರಿಬೇಡಿ. ಇನ್ನು ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ, ಮೇ 26ನೇ ತಾರೀಕು ಸೋಮವಾರದ ದಿನ ಸಂಜೆ 5 ಗಂಟೆ 30 ನಿಮಿಷದಿಂದ 7 ಗಂಟೆವರೆಗೂ ನೀವು ಪೂಜೆಯನ್ನು ಮಾಡ್ಬೋದು. ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು, ಅಥವಾ ನಿಮ್ಮ ಮನೆ ದೇವ್ರ ಪೂಜೆಯನ್ನು ಮಾಡ್ಬೋದು. ಹಾಗೆ ದೃಷ್ಟಿಯನ್ನು ನಿವಾರಿಸೋರು ಕೂಡ ನಿಮ್ಮ ಮನೆಗಾಗಲಿ ನಿಮಗಾಗಲಿ ದೃಷ್ಟಿಯನ್ನು ತೆಕ್ಕೋಬೇಕು ಅಂದರೂ ಕೂಡ ಈ ಸಮಯ ತುಂಬಾ ಸೂಕ್ತವಾದಂಥದ್ದು. ಸೋಮವಾರದ ದಿವಸ ಮಾಡೋದಕ್ಕೆ ಆಗಲೇ ಇಲ್ಲ ಪೂಜೆ ಅನ್ನೋರು ಮಂಗಳವಾರದ ದಿವಸ ಬೆಳಗ್ಗೆ 8 ಗಂಟೆ ಒಳಗಡೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.